ಹಾಯ್ ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಎಲ್ಲಿಗಪ್ಪ ಹೊರಟಿರೋ ಟ್ರಿಪ್ಪು ಅಂತಂದರೆ ಇದೇ ಫಸ್ಟ್ ಟ್ರಿಪ್ಪು ನಾನು ಗಾಡಿಯಲ್ಲಿ ಹೋಗ್ತಾ ಇರೋದು. ಅಂದರೆ ಚಿಕ್ಕಬಳ್ಳಾಪುರ ಈಶಾಗೆ ಒಂದು ಬಾಡಿಗೆ ಬಂದಿತ್ತು. ನಮ್ಮ ಫ್ರೆಂಡ್ ಅವ್ರು ಯಾರೋ ರೆಫರ್ ಮಾಡಿದ್ರು ಹೋಗ್ತೀಯಾ ಅಂತ ಹೊರಟಿದ್ದೀನಿ. ಇವಾಗ ಬನಶಂಕರಿ ಹತ್ರ ಲಾಗ್ ಶೂಟ್ ಮಾಡ್ತಿದ್ದೀನಿ. ಮನೆ ಹತ್ರ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬರ್ಬೇಕಾದ್ರೆ ಯಾವುದೋ ಒಂದು ಊಬರ್ ಒಂದು ಬಾಡಿಗೆ ಹಾಕ್ಕೊಂಬಂದಿದ್ದೆ, ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿ ಬಂದಿದ್ದೇನೆ. ಇವಾಗ ಪಿಕ್ ಮಾಡ್ಬಿಡೋಣ, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಒಬ್ಬ ಸಿಕ್ಕಾಬಿಟ್ಟೆ ಫೋನ್ ಮಾಡ್ತಾನೆ ಅವ್ರ ಕಸ್ಟಮರು. ಪಿಕ್ ಮಾಡಿಬಿಟ್ಟು ಈಶಾ ಕಡೆ ಹೋಗೋಣ. ಇವತ್ತು ಫುಲ್ ಅದರದ್ದೇ ಲಾಗ್ ಇರುತ್ತೆ ಈಶಾದು. ಆಮೇಲೆ ಗಾಡಿದು ಎಲ್ಲ ಹೇಳ್ತೀನಿ. ಹಳೆ ವೀಡಿಯೋಸ್ ಎಲ್ಲ ಸಿಕ್ಕಾಬಿಟ್ಟು ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕು ಶೇರು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಮಾಡಿರಿ. ಈ ಥರ ಸಪೋರ್ಟ್ ಮಾಡಿ. ಆಮೇಲೆ ಗಾಡಿಯಲ್ಲಿ ಇದೇ ಫಸ್ಟ್ ಶೂಟ್ ಮಾಡ್ತಾ ಇರೋದು. ಅಂದರೆ ಧರ್ಮಸ್ಥಳದ ಮಾಡಿದ್ದೆ ನಾನು ಡ್ಯೂಟಿ ಪ್ರಕಾರವಾಗಿ. ವೈಟ್ ಶರ್ಟ್ ನೋಡ್ರೆ ನಿಮ್ಗೆ ಅರ್ಥ ಆಗಿರಬೇಕು ಇವಾಗ ಡ್ಯೂಟಿಗೆ ಇಳಿದವ್ ನೀವು ಅಂತ. ವೈಟ್ ಶರ್ಟ್ ಹಾಕಿದ್ದೀನಿ. ನಾಳೆಯಿಂದ ಕಂಪ್ನಿದು ಸೇರ್ಕೊಂಡು ಜಾಯ್ನಿಂಗ್ ಇದೆ. ಬಟ್ ಅದೆಲ್ಲ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಇದು ಕಂಪ್ನಿ ಯಾವುದಪ್ಪ ಜಾಯ್ನ್ ಆಗಿದ್ದೀನಿ, ಏನು ಕತೆ ಎತ್ತ ಅಂದ್ಬಿಟ್ಟು. ಇವಾಗ ಪ್ರಾಪರಾಗಿ ಬನಶಂಕರಿ ಸಿಗ್ನಲಲ್ಲಿ ಇದ್ದೀನಿ. ಈ ರೈಟಿಗೆ ಹೋದರೆ ಬನಶಂಕರಿ, ಈ ಸ್ಟ್ರೈಟ್ ಹೋದರೆ ನಮ್ಮ ಇದು ಏನಪ್ಪ ಕುಮಾರಸ್ವಾಮಿ ಲೇಔಟು. ಇಲ್ಲೇ ನಿಂತಿದ್ದೀನಿ. ಇವಾಗ ಫಸ್ಟು ಹೋಗಿ ಕಸ್ಟಮರ್ ಪಿಕಪ್ ಮಾಡಿಬಿಡೋಣ, ಆಮೇಲೆ ನನಗೆ ಸಿಗ್ತೀನಿ ಡೈರೆಕ್ಟಾಗಿ. ಆಮೇಲೆ ಈ ಗಣೇಶ ಇಲ್ಲಿಟ್ಟಿರೋದು ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ಮುಂಚೆ ಇಲ್ಲಿಟ್ಟಿದ್ದೆ ನಾನು, ಧರ್ಮಸ್ಥಳ ಸೀರೀಸ್ ನೋಡಿರೋ ಗೊತ್ತಿರುತ್ತೆ. ನನಗೆ ಯಾರ ತೊಗೊಂಡ್ಮೇಲೆ ಇಲ್ಲಿ ಹಾಕಬೇಕು ಅನ್ನಿಸ್ತಾ ಗಣೇಶ, ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಈಶಾ ಬರುತ್ತಿಲ್ಲ, ಅಂದರೆ ಒಂದು ಈಶ್ವರದು ಇಲ್ಲಿ ಇದು ಬರುತ್ತೆ ಸ್ಟ್ಯಾಚು, ಅಲ್ಲಿ ಇಡ್ತೀನಿ. ಹೆಂಗಿದೆ ಕಮೆಂಟ್ ಮಾಡಿ, ಚೆನ್ನಾಗಿದೆಯೋ ಇಲ್ಲ ಹೆಂಗೆ ಏನೋ ಎತ್ತ ಅಂತ ಗೊತ್ತಿಲ್ಲ. ಹಾಕಿದ್ದೀನಿ, ನಿಮ್ಮ ಅಭಿಪ್ರಾಯನೂ ಒಂದ್ಸರಿ ತಿಳಿಸ್ಕೊಡಿ ನನಗೆ. ಬನ್ನಿ ಸೀದಾ ರೋಡಲ್ಲಿ ಹೋಗ್ತಾ ಸಿಗ್ತೀನಿ ನಾನು ನಿಮಗೆ. ಕೊನೆಗೂ ಕಸ್ಟಮರ್ ಪಿಕಪ್ ಮಾಡಿಕೊಂಡು ಈಗ ರೋಡಿಗೆ ಬಂದೆ. ನೀವೇ ನೋಡ್ತಾ ಇದ್ದಂಗೆ ನೋಡ್ರಿ ಎಷ್ಟು ಜಾಮ್ ಆಗೈತೆ ಅಂತ ರೋಡು. ಏನಪ್ಪ ಮೇನ್ ಕಾರಣ ಇದಕ್ಕೆ ಅಂತಂದರೆ ಇವತ್ತು ಡೆಲ್ಲಿ ವರ್ಸಸ್ RCB ಮ್ಯಾಚ್ ಐತೆ. ಹಿಂದೆ ನೋಡ್ರಿ ಗಾಡಿಗಳು ಎಷ್ಟು ನಿಂತವೆ. ಇವತ್ತು ಮ್ಯಾಚ್ ಇರೋ ಕಾರಣ ಫುಲ್ ಅಂದರೆ ಫುಲ್ ಜಾಮು. ಇದು ಮ್ಯಾಪ್ ನೋಡಿದ್ರೆ ಇದ್ರ ಮೇಲೆ ತೋರಿಸ್ತೈತೆ. ಆಮೇಲೆ ಕಸ್ಟಮರ್ ಈ ಕಡೆಯಿಂದ ಹೋಗಿ ಸರ್ ಅಂತಂದರು. ಇನ್ನು ಯಾಕೆ ಸುಮ್ಮನೆ ನಾನು ಬೇರೆ ರೂಟ್ ತೊಗೊಂಡು ಹೋಗೋದು, ಒಳಗಡೆಯಿಂದ ಹೋಗ್ಬೋದು, ಅದಕ್ಕೆ ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀನಿ. ಬಟ್ ಭಯಂಕರ ಜಾಮ್ ಆಗೈತೆ ಗುರು. ಬನ್ನಿ ಡೈರೆಕ್ಟು ಸಿಟಿ ಆಚೆ ಸಿಗ್ತೀನಿ. ಕಾಫಿಗೆ ಅಂತ ಸೈಡ್ ಹಾಕಿರಿ ಎಲ್ಲ ಮುಗಿಸ್ಕೊಂಡು ಕಾಫಿಗೆ ಕುಡ್ಕೊಂಡು ಇಲ್ಲೇ ನಂದಿ ಉಪಚಾರಲ್ಲಿ ಕಾಫಿ ಕುಡ್ಕೊಂಡು ಈಗ ಜಸ್ಟ್ ಬಂದೆ. ಟೈಮ್ ಒಂದು 6 ಗಂಟೆ ಆಯಿತು. ಇವ್ರು ಇನ್ನೂ ಬಂದಿಲ್ಲ. ಒಳ್ಳೆಯವರೇ ಕಸ್ಟಮರು, ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊತವ್ರೆ, ಏನು ಟೆನ್ಷನ್ ಇಲ್ಲ. ಒಂದು ಒಳ್ಳೆ ಕಾಫಿ, ಒಂದು ಒಳ್ಳೆ ಮಸಾಲೆ ದೋಸೆ ತಿನ್ಕೊಂಡು, ಮಧ್ಯಾಹ್ನ ಅವ್ರಿಗೆ ಊಟ ಮಾಡಿರಲಿಲ್ಲ, ಒಂದು ಮಸಾಲೆ ದೋಸೆ ತಿನ್ಕೊಂಡು ಈಗ ಬಂದೆ. ಕಸ್ಟಮರ್ಗೆ ವೇಟಿಂಗು. ಬಂದಿದ್ದ ತಕ್ಷಣ ಎತ್ಕೊಂಡು ಹೋಯ್ತಾ ಇರೋದೆ ಸೀದಾ. ನೋಡೋಣ, ಒಂದೇ ಪ್ಲೇಸೇ ಈಶಾ ಬಿಟ್ಟರೆ ಇನ್ನೆಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ಅದೊಂದು ಹೋಗಿ ಬರೋಣ. ಬಂದಮೇಲೆ ಸ್ವಲ್ಪ ಗಡಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಒಳಗಡೆ ಸ್ವಲ್ಪ ಗಲೀಜೆಲ್ಲ ಮಾಡವ್ರೆ. ನೋಡೋಣ ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಮಕ್ಕಳು ಸಿಕ್ಕಾಪಟ್ಟೆ ಇರೋದಕ್ಕೆ ಸ್ವಲ್ಪ ಗಲೀಜು ಆಗೇ ಆಗುತ್ತೆ. ಗಾಡಿ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು ನಾನೇ. ಹಿಂಗೆ ಔಟ್ ಸ್ಟೇಷನ್ ಬಂದಾಗ ನಾನೇ ಅಡ್ಜಸ್ಟ್ ಮಾಡ್ಕೊತ ಇರಬೇಕು. ಇನ್ನು ಗಲೀಜಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಅವರು ಅರ್ಥ ಮಾಡ್ಕೊತಾರೆ. ಇಲ್ಲಿ ಯಾವಾಗನ ಬಾಗುರೋ ಫುಲ್ಲು ರಶ್ ಇರ್ತದೆ. ಒಂಥರ ಹೋಟೆಲ್ ಸ್ಪೆಷಾಲಿಟಿನೇ ಅದು. ಒಟ್ಟಾಗಿ ಟೇಸ್ಟು ಹಂಗೆ ಕೊಡ್ತಾನೆ, ಸಕ್ಕದಾಗಿ ಕೊಡ್ತಾನೆ. ಇನ್ನೊಂದು ಏನಪ್ಪ ಇವತ್ತು ವಿಚಾರ ಅಂತಂದರೆ ಭಯಂಕರ ಅಂದರೆ ಭಯಂಕರ ಜಾಮ್ ಆಯ್ತು ಗುರು ಇವತ್ತು. ಈಶಾ ಅಲ್ಲಿ ಅದೆಷ್ಟು ಜಾಮ್ ಇರ್ತದೆ ಗೊತ್ತಿಲ್ಲ. ಫುಲ್ ಟ್ರಾಫಿಕ್ ಇರ್ಬೋದು ಮೋಸ್ಟ್ ಪ್ರಾಬಬಲಿ. ನೋಡೋಣ. ನೈಟು ಒಂದು 12 ಗಂಟೆ ಗ್ಯಾರಂಟಿ ಆಗುತ್ತೆ. ನಾನು ಪಾರ್ಕಿಂಗಿಂದ ಗಾಡಿ ಆಚೆ ಎತ್ಕೊಂಬರೋಷ್ಟೊತ್ತಿಗೆ 11 ಗಂಟೆ ಅಂತೂ ಮಿಸ್ಸೇ ಇಲ್ಲ ಬಿಡಿ. ಹೇಗೆ ಅಂತಂದರೆ ಫುಲ್ ಕ್ರೌಡ್ ಐತೆ ಇವತ್ತು ಸಂಡೇ. ಆಮೇಲೆ ಬೆಂಗಳೂರಲ್ಲಿ ಇವತ್ತು ಆ್ಯಕ್ಚುಲಿ ಇದು ಬೇರೆ ಇತ್ತು, ಏನಪ್ಪ RCB ಮ್ಯಾಚ್ ಬೇರೆ ಐತೆ. ಅದಕ್ಕಂತೂ ಬೆಂಗಳೂರಲ್ಲಿ ಇವತ್ತು ಫುಲ್ ಜಾಮ್ ಆಗೈತೆ. ಮಳೆ ಬರೋ ಥರ ಐತೆ. ಏನು ಎತ್ತಕ್ಕಂತ ಐಡಿಯಾ ಇಲ್ಲ. ನೋಡೋಣ. ಆಮೇಲೆ ಬಾಡಿಗೆ ಎಷ್ಟು, ಏನು ಟೋಲ್ ಎಷ್ಟಾಯಿತು, ಖರ್ಚು ಎಷ್ಟಾಯಿತು ಎಲ್ಲ ಈ ವಿಡಿಯೋಲ್ಲಿ A to Z ಹೇಳ್ತೀನಿ. ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯ. ಏನು ವರ್ತಿಟ್ಟ, ನಾನು ವರ್ತಿಟ್ಟ, ಏನು ಎಲ್ಲ ನೀವೇ ಹೇಳ್ರಿ. ನೋಡೋಣ. ನಾನು ಡೈರೆಕ್ಟ್ ಈ ಹತ್ರನೇ ಸಿಗ್ತೀನಿ ನಾನು ನಿಮಗೆ. ಇದು ಬೇಕು ನಮಗೆ ಮೇನ್ ಸರ್ಪ್ರೈಸ್ ಅಂದರೆ. ಈ ಎಂಟ್ರೆನ್ಸಿಂದನೇ ಜಾಮ್ ಆಗೈತೆ ಗುರು. ಯಾವ ಪಾರ್ಟಿ ಜಾಮ್ ಅಂದರೆ ಈ ಮೇನ್ ಎಂಟ್ರೆನ್ಸ್ ಇದು. ಇನ್ನೂ ನಮಗೆ ಮೇನ್ ದೊಡ್ಡ ಆರ್ಚ್ ಬರಬೇಕು. ಅಲ್ಲಿಂದ ಮತ್ತೆ ನಾವು ಮೇನ್ ರೋಡ್ಗೆ ಹೋಗ್ಬೇಕು. ಇನ್ನು ಇಲ್ಲೇ ಈ ಪಾರ್ಟಿ ಜಾಮ್ ಆಗೈತೆ. ಇನ್ನೂ ಹಳ್ಳಿ ಒಳಗಡೆ ಕೂಡ ಹೋಗಿಲ್ಲ. ಇಲ್ಲೇ ಭಯಂಕರ ಜಾಮ್ ಆಗೈತೆ. ಹಿಂದೆಗಡೆ ಫುಲ್ ಗಾಡಿಗಳು. ಇವತ್ತು ಸಂಡೇ ಗುರು. ಕಸ್ಟಮರ್ಗೆ ಹೇಳಿದೆ ಸರ್ ಫುಲ್ ಜಾಮ್ ಇರ್ತದೆ, ಆರಾಮಾಗಿ ಕೂತ್ಕೊಳ್ಳಿ, ಟೆನ್ಷನ್ ತಗೊಂಬಿಡ್ರಿ ಅಂತ. ಬಟ್ 4 ಪಾಯಿಂಟ್ AC ಇಕ್ಕೊಂಡು ಕೂತವ್ರೆ. CNG ನನಗಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ತಾಯಿದೆ. CNG ಕತೆ ಬಿಡ್ರಿ, ಭಯಂಕರ ಕೋಲ್ಡ್ ಆಗ್ತಾಯಿದೆ. ಹೇಳ್ಕೊಳಕ್ಕಾಯ್ತಾರೆ, ಬಿಡ್ಕೊಳಕ್ಕಾಯ್ತಾರೆ. ನಾನು ಪಕ್ಕದಲ್ಲಿ ನೋಡ್ರಿ ದ್ರಾಕ್ಷಿ ಹೆಂಗೈತೆ. ಚಿಕ್ಕಬಳ್ಳಾಪುರ ದ್ರಾಕ್ಷಿಗೆ ಫೇಮಸ್ಸು. ಯಾರಿಗಾನ ಗೊತ್ತಿಲ್ಲ ಅಂತಂದರೆ ಚಿಕ್ಕಬಳ್ಳಾಪುರ ದ್ರಾಕ್ಷಿಗೆ ಫೇಮಸ್ಸು. ಪಕ್ಕದಲ್ಲಿ ಹಾಕ್ಕೊಂಡೆಲ್ಲ ಮಾರ್ತಾವ್ರು ನೋಡ್ರಿ ಅಕ್ಕಪಕ್ಕ. ಹಣ ಬಂದವ್ರು ಪರ್ಚೇಸ್ ಮಾಡ್ಕೊಳ್ರಿ. ನೋಡಿರಿ ಗಾಡಿ ಲೈನ್ ಹೆಂಗೆ ನಿಂತೈತೆ ಅಂತ. ಇನ್ನು ಸಿಟಿ ಒಳಗಡೆ ಹೋಗೇ ಲೈನು ಎಂಟ್ರೆನ್ಸ್ ಸ್ಲೋ ಐತೆ.
ಇಲ್ಲೇ ಈ ಪಾರ್ಟಿ. ಆಮೇಲೆ ಅಂದರೆ ಎಲ್ಲ ಗಾಡಿಯವ್ರು ಅಂದರೆ ನಮ್ಮ ಎಲ್ಲೋ ಬೋರ್ಡವ್ರು ಆಮೇಲೆ ವೈಟ್ ಬೋರ್ಡ್ ಇಬ್ಬರು ಸೇರಿಕೊಂಡು ಗಾಡಿ ಅಡ್ಡಡ್ಡ ಹೊಡಿತವ್ರೆ. ಅದಕ್ಕೆ ಅಡ್ಡಡ್ಡ ಅಂದರೆ ಎಲ್ಲ ತೋರಿಸ್ತವ್ರೆ ಸೆಂಟ್ರಲ್ಲೇ. ಫೈನಲ್ಲಿ ಬಂದೇ ಬಿಟ್ರಪ್ಪ ಆರ್ಚ್ ಹತ್ರ. ಇದೆ ಚಿಕ್ಕಬಳ್ಳಾಪುರ ಈಶಾದು ಆರ್ಚ್ ಮೇನ್ ಎಂಟ್ರೆನ್ಸು. ಈ ಅಕ್ಕಪಕ್ಕ ಅಂಗಡಿಗಳೇ ಇರಲಿಲ್ಲ ಮುಂಚೆ. ಇವಾಗ ನೋಡಿರಿ ಎಷ್ಟು ಅಂಗಡಿಗಳಾಗವೆ. ಬನ್ನಿ ಹೋಗಿ ಡೈರೆಕ್ಟು ಆರ್ಚಿಂದ ಎಂಟ್ರಿ ಆಗಿ. ಇಲ್ಲಿಂದ ಅಷ್ಟೊಂದು ಜಾಮಿಲ್ಲ ಗುರು, ಖಾಲಿ ಐತೆ. ಅಲ್ಲಿ ಮಾತ್ರ ಏನೋ ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು. ಮುಂಚೆ ಇಲ್ಲೇ ಇಸ್ಕೊತಾಯಿದ್ರು ಪಾರ್ಕಿಂಗು, ಅಲ್ಲೂ ಇಸ್ಕೊತಾಯಿದ್ರು. ಇವಾಗ ಆ ಥರ ಏನಿಲ್ಲ. ಯಾರು ನೋಡಿಲ್ಲ ನೋಡ್ಕೊಂಬಿಡ್ರಿ. ಸದ್ಗುರು ಸನ್ನಿಧಿ ಅಂತ, ಅಯೋಧ್ಯ ಆಫ್ ಯೋಗಿ. ಸಕ್ಕತ್ತಾಗೈತೆ ಮೇನ್ ಎಂಟ್ರೆನ್ಸ್. ಈವ್ನಿಂಗ್ ಬರ್ತಾಯಿದ್ರೆ ಇದೊಂದೇ ಲೈಟಿಂಗ್ಸೇ ಈ ಆರೆಂಜ್ ಕಲರ್ ನೋಡ್ರಿ ಸಕ್ಕತ್ತಾಗಿ ಹೈಲೈಟಾಗಿ ಕಾಣಿಸ್ತದೆ. ಇಂಥ ಹೈಲೈಟ್ ಲೈಟಿಂಗ್ಸ್ಗೆ ಒಂದು ಸ್ವಲ್ಪ ಬ್ರೈಟಾಗಿ ಹೆವಿ ಕಾಣಿಸುತ್ತೆ ಮುಂದೆಗಡೆ. ಇವನು ತಿಕ್ಕಲ್ ನನ್ನ ಮಗ. ಇಲ್ಲಿಂದ ಈಶಾ ಕಾಣಿಸ್ತೈತೆ ನೋಡ್ರಿ, ದೇವರು ಈಶ್ವರ ಸ್ವಾಮಿ ಇಲ್ಲಿಂದ ಸೀದೆ ಕಾಣಿಸ್ತೈತೆ. ಫುಲ್ ಜಾಮ್ ಆಗಿದೆ. ಟೈಮ್ ಬಂದು 6:45, 7:15ಕ್ಕೆ 7:15 7:20 ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ನಾವು ಅಲ್ಲಿರಬೇಕು. ಕಸ್ಟಮರ್ ಕೂಡ ಅದೇ ಡಿಮ್ಯಾಂಡ್ ಮಾಡ್ತಾವ್ರೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಹೆಚ್ಚು ಕಮ್ಮಿ ಆದರಷ್ಟು ನೋಡ್ಕೊಂಡು ಹೋಗ್ಬೇಕು. ಬನ್ನಿ ಜಾಮ್ಗಿ ಮೇಲೆ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡೋಣ ಲೊಕೇಶನ್ ಹತ್ರ. ಸಕ್ಕತ್ತಾಗೈತೆ, ಬ್ಯೂಟಿಫುಲ್ ಆಗೈತೆ ಲೊಕೇಶನ್ ಮಾತ್ರ. ದಯವಿಟ್ಟು ಯಾರ್ಯಾರು ಇನ್ನೂ ವಿಸಿಟ್ ಮಾಡಿಲ್ಲೋ ಬನ್ನಿ ಒಂದ್ಸರಿ ಚಿಕ್ಕಬಳ್ಳಾಪುರಕ್ಕೆ ಫ್ರೀ ಮಾಡಿಕೊಂಡು ಸಿಟಿಯಿಂದ ಆಚೆ ಬಂದು ನೋಡಿಕೊಂಡು ವಿಸಿಟ್ ಮಾಡಿ. ಈಗ ತಾನೇ ಜಸ್ಟ್ ಕರ್ಕೊಂಬಂದು ನಮ್ಮ ಕಸ್ಟಮರ್ನ ಈಗ ಬಿಟ್ಟೆ. ಯಪ್ಪ ಫುಲ್ ಅಂದರೆ ನೀವು ನೋಡಿರ್ತೀರ ಭಯಂಕರ ಜಾಮ್ ಆಗೈತೆ ರೋಡು. ಭಾನುವಾರ ಅಲ್ಲ, ಏನು ಮಾಡೋಕ್ಕಾಗಲ್ಲ, ವೀಕೆಂಡ್ ಹಿಂಗೆ ಇರುತ್ತೆ. ಅದರಲ್ಲಿ ಇವಾಗ 7:15ಕ್ಕೆ ಲೈಟಿಂಗ್ ಶೋ ಸ್ಟಾರ್ಟ್ ಆಗುತ್ತೆ. ಯಾರನ್ನ ಗೊತ್ತಿಲ್ದಿರೋರಿಗೆ 7:15ಗೆ ಸ್ಟಾರ್ಟ್ ಆಗೋದು ಲೈಟ್ ಶೋ. ಅದಕ್ಕೆಲ್ಲರೂ ಸಿಕ್ಕಾಪಟ್ಟೆ ಆ ಥರ ಹೋಗ್ತಾವ್ರೆ. ಗಾಡಿ ನೋಡ್ರಿ ಇನ್ನೂ ಎಷ್ಟು ಗಾಡಿ ಇದಾವೆ ಅಲ್ಲಿ ಬರ್ತಾರವು, ಫುಲ್ ಗಾಡಿಗಳೇ. ಎಲ್ಲಿ ನೋಡೋರು ಗಾಡಿಗಳೇ. ನನ್ನ ಗಾಡಿ ಎತ್ಕೊಂಬಂದು ಇಲ್ಲಿ ಹಾಕಿದ್ದೇನೆ. ಪಾರ್ಕಿಂಗ್ ನೋಡ್ರಿ ಎಷ್ಟೈತೆ, ತುಂಬ ಐತೆ ಗುರು. ಇದು ಹೊಸ್ದಾಗಿ ಮಾಡಿರೋದು. ಯಾವುದು 50 ರೂಪಾಯಿ ಟೋಲ್ ಹಾಕ್ಬಿಟ್ಟು ಮಾಡೋರೆ. ನಾನು ಯಾವಾಗೋ ಹಳೇ ಇದರಲ್ಲಿ ಬಂದಿದ್ದೆ, ಅಂದರೆ ಸಿಕ್ಕಾಪಟ್ಟೆ ತುಂಬ ಹಳೇ ದಿವಸಗಳಲ್ಲಿ ಬಂದಿದ್ದೆ. ಅವಾಗಿನ್ನೂ ಟೋಲ್ ಗೀಲ್ ಏನು ರೋಡ್ ಗೀಡ್ ಏನೂ ಹಾಕಿರಲಿಲ್ಲ. ಇವಾಗ ರೋಡ್ ಮಸ್ತಾಗಿ ಹಾಕೋರೆ, ರೋಡ್ ಸಕ್ಕತ್ತಾಗೈತೆ. ಅದಾದ್ಮೇಲೆ ಟೋಲ್ 50 ರೂಪಾಯಿ ಕಟ್ ಮಾಡ್ಕೊತವ್ರೆ. ಫಾಸ್ಟ್ಯಾಗಲ್ಲೇ ಕಟ್ ಆಗುತ್ತೆ. ಇಲ್ಲ ಅಂತಂದರೆ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಿಲ್ಲ. ಕ್ಯಾಶ್ ಇರೋರಿಗೆ, ಅಂದರೆ ಫಾಸ್ಟಾಗಿ ಇಲ್ದಿರೋರಿಗೆ ಕ್ಯಾಶ್ ಎಷ್ಟು ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ, ಐಡಿಯಾ ಇಲ್ಲ. ಐಡಿಯಾ ಇರೋರು ದಯವಿಟ್ಟು ಕಮೆಂಟ್ ಮಾಡಿರಿ. ಫಾಸ್ಟ್ಯಾಗಲ್ಲಿ ಮಾತ್ರ 50 ರೂಪಾಯಿ ಕಟ್ ಮಾಡ್ತಾವ್ರೆ. ಪರವಾಗಿಲ್ಲ ಅನಿಸ್ತು. ಎಲ್ಲ ಕಸ್ಟಮರ್ಗೆ ಹಾಕಿದ್ದೀನಿ. ನೋಡೋಣ ಫೈನಲಾಗಿ ಒಂದು ಅಮೌಂಟನ್ನು ಮಾತಾಡಿದ್ದೀನಿ. ಫೈನಲ್ ಹೇಳ್ತೀನಿ ಡ್ರಾಪ್ ಆದಮೇಲೆ ಏನಾಯಿತು ಎತ್ತಾಯಿತು ಕತೆ ಅಂದ್ಬಿಟ್ಟು. ಬಟ್ ಸಿಕ್ಕಾಬಟ್ಟೆ ತೀಟೆ ಗುರು ಮಕ್ಕಳು. ಯಪ್ಪ ಕಂಟ್ರೋಲೇ ಮಾಡೋಕ್ಕಾಯ್ತಲ್ಲ. ಸೀಟ್ ತುಳ್ಳಿ ಪಿಳ್ದಿ ಎಲ್ಲ ಬಿಸಾಕಿದ್ರು. ಹೊಸ ಗಾಡಿ ಅಂತ ಹೇಳಿದ್ರು ಕೇಳ್ತಾಯಿಲ್ಲ. ಬಟ್ ಪರವಾಗಿಲ್ಲ, ಕಷ್ಟ ಸುಖ ಅರ್ಥ ಮಾಡ್ಕೊತವ್ರೆ. ಅಷ್ಟು ಮಾತ್ರ ಅರ್ಥ ಮಾಡ್ಕೊಂಡ್ರೆ ಸಾಕು. ನಮ್ಮ ಡ್ರೈವರ್ ಇಡುತ್ತೆ. ಇಲ್ಲಿ ಹಾಕಿದ್ದೀನಿ ನಮಗಿನ್ನೋ ಕ್ರಿಸ್ಟಾ ಪಕ್ಕದಲ್ಲೇ. ನಾವು ಒಂದು ರೌಂಡ್ ಹೋಗಿ ಬರೋಣ. 7:15 ಆಗ್ತಾ ಬಂತು. ನಾವು ಹೋಗಿ ನಿಮ್ಗೊಂದು ವ್ಯೂ ತೋರಿಸ್ಕೊಂಡು, ಇನ್ನೂ ಯಾರು ನೋಡಿಲ್ಲ ಎಲ್ಲರಿಗೂ ತೋರಿಸ್ಕೊಂಡು ಬರೋಣ ಬನ್ನಿ. ಗುರು ಭಯಂಕರ ಜನ ಅವರೇ ಗುರು, ಕಾಣಿಸ್ತಾ ಇಲ್ಲ ಅಷ್ಟೇ, ಸಿಕ್ಕಾಪಟ್ಟೆ ಜನ ಅವರೇ. ಇನ್ನೂ ಅದು ಸ್ಟಾರ್ಟ್ ಹಾಕಿ ಇನ್ನೂ ಒಂದು 5 ನಿಮಿಷ ಏನೋ ಐತೆ. ಬಟ್ ಕ್ರೌಡ್ ಮಾರು ತುಂಬ ಅವರೇ ನೋಡಿ. ಈಶ್ವರ ಸ್ವಾಮಿ ಸಕ್ಕತ್ತಾಗಿ ಕಾಣಿಸ್ತೈತೆ. ಬಟ್ ಏನಂದರೆ ಜನ ಕ್ರೌಡು ಭಯಂಕರ ಐತೆ ಗುರು. ಇದೇ ನೋಡ್ರಪ್ಪ ಲೈಟ್ನಿಂಗ್ ಶೋ. ಅದೇ ಆದಿಯೋಗಿದು ಕರೆಕ್ಟಾಗಿ 7:17 ಇಲ್ಲ 7:18ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಒಂದು 10 ನಿಮಿಷ 15 ನಿಮಿಷ ನಡೆಯುತ್ತೆ ಲೈಟ್ನಿಂಗ್ ಶೋ. ಅದಾದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಅದಾದಮೇಲೆ ಯಾರೂ ಇರೋದಿಲ್ಲ ಅಲ್ಲಿ. ಫೋಟೋ ಗಿಟೋ ತಗೊತಾರೆ ಅಷ್ಟೇ. ಬನ್ನಿ ಇವಾಗ ಇದನ್ನು ಫಾಸ್ಟ್ ಮೂವಲ್ಲಿ ನಾನು ಓಡಿಸ್ತೀನಿ. ಅಂದರೆ ಚೆನ್ನಾಗಿರುತ್ತೆ, ನೋಡ್ಕೊಂಬನ್ನಿ ಅದನ್ನು. ಬಟ್ ಇನ್ನು ಇವಾಗ ಅದನ್ನೇ ಪದೇ ಹೇಳ್ತಾಯಿದ್ದೀನಿ. ಇನ್ನು ಯಾರು ನೋಡಿಲ್ಲ ದಯವಿಟ್ಟು ಬಂದು ಇನ್ನೊಂದ್ಸರಿ ವಿಸಿಟ್ ಮಾಡಿರಿ. ನಿಮ್ಗೆ ಅನುಭವ ಗೊತ್ತಾಗುತ್ತೆ, ಅದರ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತ. ಎಲ್ಲ ಮುಗೀತು. ಜನ ನೋಡ್ರಿ ಹೆಂಗೆ ಬರ್ತಾವ್ರೆ, ರಚ್ಚಿಗೆ ಬಿಟ್ಟವ್ರಲ್ಲ ಜನ ಎಲ್ಲ. ಫುಲ್ಲು ಜನ. ನನ್ನ ಗಾಡಿ ಹಂಗೆ ಸ್ವಲ್ಪ ಬಾನೆಟ್ ಓಪನ್ ಮಾಡಿದೆ, ಎಲ್ಲ ಏರ್ ಔಟ್ ಆಗಲಿ ಅಂತ. ಫುಲ್ ಬಿಸಿ ಇತ್ತು. ಏನು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ನಾವು ಓಡ್ತಾನೆ ಎಲ್ಲೂ ನಿಲ್ಲಿಸೇ ಇಲ್ಲಲ್ಲ. ಊಟಕ್ಕೆ ನಿಲ್ಲಿಸಿದೆ, ಅದು 10 ನಿಮಿಷ. ಅದಕ್ಕೆ ಸುಮ್ಮನೆ ಅಂದ್ಬಿಟ್ಟು ತೆಗೆದಿಟ್ಟೆ. ತುಂಬ ದಿವಸ ಆದ್ಮೇಲೆ ಬಾನೆಟ್ ತೆಗೆದಿಟ್ಟಿರೋದು. ಗಾಳಿ ಗಿಡ್ಲಿ ಆಡಲಿ ಅಂತ ಬಿಟ್ಟಿದ್ದೇನೆ. ಭಯಂಕರ ಜನ ಬಂದವ್ರು ಗುರು ಇವತ್ತು. ತುಂಬ ಜನ ಎಲ್ಲ ವಾಪಸ್ ಬೈತವ್ರೆ. ನಮ್ಮ ಕಸ್ಟಮರ್ ಇನ್ನೂ ಬಂದಿಲ್ಲ.
ಮಳೆ ಬೇರೆ ಬೀಳೋ ಥರ ಗುಡುಕ್ತಾಯಿತ್ತು ಅವಾಗಲಿಂದ. ನಮ್ಮ ಕಸ್ಟಮರ್ ಇನ್ನೂ ಬಂದಿಲ್ಲ, ಏನು ಮಾಡ್ತಾರೋ ಐಡಿಯಾ ಇಲ್ಲ, ನೋಡಬೇಕು. ಅಷ್ಟು ಜಲ್ದಿ ಬಂದರೆ ಜಲ್ದಿ ಕರ್ಕೊಂಡು ಡ್ರಾಪ್ ಮಾಡಿಬಿಟ್ರೆ ನಾನು ಮನೆಗೆ ಹೋಗೋದು ಆರಾಮಾಗಿ. ಏನು ಇದ್ದೇ ಮಾಡಿ ಬೆಳಗ್ಗೆ ಕಂಪ್ನಿ ಸ್ವಲ್ಪ ಜಾಯ್ನಿಂಗ್ ಐತೆ. ಅದೇ ಟೈಮ್ ಅವ್ನು ಬೇರೆ ಫೋನ್ ಎತ್ತಾ ಇಲ್ಲ ಕಂಪ್ನಿಯವನು, ಅದೊಂದು ತಲೆನೋವು ಆಗ್ಬಿಟ್ಟಿದೆ. ಗೂಗ್ಲ್ ಮಗ ಅದು ಏನು ಆಗೈತೋ ಫೋನ್ ಎತ್ತಾ ಇಲ್ಲ ಕಂಪ್ನಿಯವನು. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಬರಬೇಕು ಏನೋ. ಇಂಡಕ್ಷನ್ ಎಲ್ಲ ಆಗೈತೆ ಆಲ್ರೆಡಿ, ಮೊನ್ನೆ ಕೊಟ್ಟು ಬಂದು ಇಂಡಕ್ಷನ್ ಎಲ್ಲ ಮುಗೀತು. ಬಟ್ ಇವತ್ತಿಗೆ ಅದು ಏನು ಅಂತಲೂ ಗೊತ್ತಿಲ್ಲ. ಹೇಳಿದ್ದೀನಿ ಫೋನ್ ಮಾಡ್ರೆ ಫೋನೇ ಎತ್ತಾ ಇಲ್ಲ. ನೋಡ್ಬೇಕು ಇನ್ನು ಏನಾಗುತ್ತೋ. ಇದಿಲ್ಲ ಅಂದರೆ ಬೇರೆ ಇನ್ನೊಂದು ಕಂಪ್ನಿ ಐತೆ, ಅದು ಕುಂದಳ್ಳಿ ಗೇಟಲ್ಲ, ಕಾಡು ಬಿಸ್ನಳ್ಳಿಯಲ್ಲಿ ಅದು ಇನ್ನೊಂದು ಇದೆ. ನೋಡೋಣ, ಅಲ್ಲಿ ಟ್ರೈ ಮಾಡೋಣ. ಅದು ನಮ್ಮ ಸಬ್ಸ್ಕ್ರೈಬರ್ ಅವರೇ ಹೇಳಿದ್ದು, ಬ್ರೋ ಅಲ್ಲೊಂದಿದೆ ಹಾಕ್ಕೊಂತೀರ ನೋಡು ಅಂತ. ನೋಡಬೇಕು. ಫಸ್ಟು ಗಾಡಿ ಬನ್ನೆಟ್ ಕ್ಲೋಸ್ ಮಾಡೋಣ ಬನ್ನಿ. ಫುಲ್ ಜಾಮ್ ಆಗೈತೆ ರೋಡು, ಅದಕ್ಕೆ ಬಿಟ್ಟಿದ ತಕ್ಷಣ ಯಾರೋ ದಯವಿಟ್ಟು ಹೋಗ್ಕೋಬೇಡ್ರಿ, ಸ್ವಲ್ಪ ವೆಯ್ಟ್ ಮಾಡಿರಿ. ನಮ್ಮ ಕಸ್ಟಮರ್ ಆಲ್ರೆಡಿ ಬಂದವ್ರೆ, ಬಟ್ ಆದ್ರೂ ಹೋಯ್ತಾ ಇಲ್ಲ. ಏನಕ್ಕೆ ಅಂದರೆ ಈ ರೇಂಜಿಗೆ ಜಾಮ್ ಆಗೈತೆ, ಅದೇ ಕಾರಣಕ್ಕೇ. ಎಲ್ಲ ಕ್ಲಿಯರ್ ಆದಮೇಲೆ ಒಂದು 10 ನಿಮಿಷ ಬಿಟ್ಟು ನೆಮ್ಮದಿಯಾಗಿ ಹೋಯ್ತೀನಿ. ಈ ಪಾಟಿ ಜಾಮಲ್ಲ, ಕ್ಲಚ್ ಪ್ಲೇಟ್ ತುಳ್ಕೊಂಡು ಕ್ಲಚ್ ಪ್ಲೇಟ್ ಹೋಗೆ, ಈ ಕಡೆ CNG ಹೋಗೆ, ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ಮು. ಸೀದಾ ಈಶೆಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಅಂತ ಸೈಡ್ಗೆ ಹಾಕಿದೆ. ಎಲ್ಲಪ್ಪ ಅಂತಂದರೆ ಇಲ್ಲೇ ದೇವನಹಳ್ಳಿ ಹತ್ರ ಅಮೃತ ಅಂತಿದೆಯಲ್ಲ ಆಂಧ್ರ ಹೋಟೆಲ್ಲು, ಅದಕ್ಕೆ ಹಾಕಿದ್ದೇನೆ. ಅವರೇನೋ ಇಲ್ಲೇ ತಿನ್ನಬೇಕು ಅಂತಂದರು, ಆಂಧ್ರ ಹಾಸ್ಟೆಲ್ ಟ್ರೈ ಮಾಡೋಣ ಅಂತ. ಇದ್ರ ಆಪೋಸಿಟಲ್ಲಿ ಒಂದು ಅಂದರೆ ಪಕ್ಕದಲ್ಲೇ ಇನ್ನೂ ನಂದಿನಿ ಇದೆ, ಅಲ್ಲಿ ಬೇಡ ಸರ್ ಇಲ್ಲೇ ಟ್ರೈ ಮಾಡೋಣ ಆಂಧ್ರಲ್ಲಿ ಅಂತಂದರು. ಅದಕ್ಕೆ ಇಲ್ಲೇ ಸೈಡ್ಗೆ ಹಾಕಿದ್ದೇನೆ. ಮತ್ತು ಊಟ ಹೋಗಿ ಮಾಡ್ಕೊಂಬರೋಣ. ಗಾಡಿ ಬಂದು ಇಲ್ಲೈತೆ, ಎಲ್ಲ ಹಾಕಿದ್ದೀನಿ ಸೇಫಾಗಿ. ಬಟ್ ಏನಂದರೆ ದೊಡ್ಡ ತಲೆನೋವಾಗಿರೋದು CNG ಖಾಲಿ ಆಗ್ತಾ ಬರ್ತೈತೆ. ಇನ್ನು 2 ಪಾಯಿಂಟ್ ಐತೆ, ಇಲ್ಲೆಲ್ಲೂ ಇಲ್ಲ CNG ಸ್ಟೇಷನ್ನು. ಆಮೇಲೆ ಅದೊಂದು ಕಸ್ಟಮರೆಲ್ಲ ಇಳಿಸ್ಬೇಕಲ್ಲ CNG ಹಾಕ್ಸೋಕ್ಕೆ, ಅದೊಂದು ದೊಡ್ಡ ತಲೆನೋವು. ನೋಡೋಣ ಇನ್ನೂ ಏನೇನಾಗುತ್ತೋ ಏನು ಕತೆ ಅಂತ ಐಡಿಯಾ ಇಲ್ಲ. ಫಸ್ಟು ಅಲ್ಲಿ ಹೋಗೋಣ ಅಂದಿವೆ. ಇಲ್ಲ ಮತ್ತೆ ಎಲ್ಲನ ಬ್ರೇಕ್ ಗೀಕ್ ತೊಗೊಂಡಾಗ ಅಲ್ಲಿ ಸೈಡ್ಗೆ ಹಾಕಿ CNG ಫಿಲ್ ಮಾಡಿಸ್ಕೊಂಬಿಡೋಣ ಗ್ಯಾಪಲ್ಲಿ. ಫಸ್ಟ್ ಬನ್ನಿ ಡೈರೆಕ್ಟ್ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬರೋಣ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಆಗ್ತಾಯಿದ್ದೇನೆ ಸಿಟಿಗೆ. ಎಕ್ಸಾಕ್ಟ್ ಇವಾಗ ಕೇರಪುರಂ ಸಿಗ್ನಲ್ ಹತ್ರ ಇದ್ದೀನಿ. ಎತ್ಕೊಂಡೋಗಿ ಸೀದಾ ಅವ್ರನ್ನ ಬಿಟ್ಬಿಟ್ಟು ಮನೆಗೆ ಹೋಯ್ತಾ ಇರ್ದೆ, ಅಂದರೆ ಮನೆಗೆ ರಿಟರ್ನ್ ಬರ್ತಾ ಇರೋದೆ ನಾನು. ಸಾಕಾಗೈತೆ, ಲೇಟ್ ಬೇರೆ ಆಗೈತೆ. ಹೋಗೋಣ ಬನ್ನಿ, ಫಸ್ಟ್ ಇವನು ಡ್ರಾಪ್ ಮಾಡಿಬಿಡೋಣ. ಸ್ನೇಹಿತರೆ ದಯವಿಟ್ಟು ಸಾರಿ, ಏನಕ್ಕಪ್ಪ ಅಂತಂದರೆ ವೀಡಿಯೋನು ಅರ್ಧದಲ್ಲೇ ಸ್ವಲ್ಪ ಸ್ಟಕ್ ಆಗೋಗಿ ಮೊಬೈಲ್ ಕೂಡ ಏನೋ ಆಗೋಯ್ತು, ಹ್ಯಾಂಗಾಯಿತು, ಏನಾಯಿತು ಅರ್ಥ ಆಗಲಿಲ್ಲ. ಡೈರೆಕ್ಟಾಗಿ ವೀಡಿಯೋ ಸ್ಟಾಪ್ ಆಗಿಬಿಟ್ಟಿದೆ. ಅದಕ್ಕೆ ಮನೆಗೆ ಬಂದು ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಅಂದರೆ ನೆಕ್ಸ್ಟ್ ಡೇ ನಾನು ಶೂಟ್ ಮಾಡ್ತಾ ಇರೋದು. ಬಂದು ರೆಸ್ಟ್ ಗಿಸ್ಟ್ ಮಾಡಿಬಿಟ್ಟೆ ಆರಾಮಾಗಿ. ಕಸ್ಟಮರ್ ಮನೆ ಹತ್ರ ಡ್ರಾಪ್ ಮಾಡೋಷ್ಟೊತ್ತಿಗೆ ಟೈಮ್ ಬಂದು 11 ಕಾಲಾಗಿತ್ತು. ಅಲ್ಲಿಂದ ಸೀದಾ ಮತ್ತೆ ನಾನು ಮನೆಗೆ ರಿಟರ್ನ್ ಆಗಬೇಕಾಯ್ತು ಹೊಸಕೋಟೆ ಹತ್ರ. ಅಲ್ಲಿಂದ ಮತ್ತೆ ಖಾಲಿ MT ಬಂದೆ. ಊಬರ್ ಆನ್ ಮಾಡಿಕೊಂಡೆ, ಬಟ್ ಯಾವುದೂ ಡ್ಯೂಟಿ ಬೀಳಲಿಲ್ಲ. ಸೀದಾ ಅದಕ್ಕೆ MT ಹಂಗೆ ಮನೆಗೆ ಬಂದೆ. ನಾನು ಬರೋಷ್ಟು 1 ಗಂಟೆ ಆಗಿತ್ತು. ಬಂದು ಆರಾಮಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಸ್ವಲ್ಪ ಬೇರೆ ಯಾವುದೋ ಕಂಪ್ನಿ ಅಟ್ಯಾಚ್ ಇತ್ತು, ಕರೆದಿದ್ರು. ಅದು ಈ ವಿಡಿಯೋಲ್ಲಿ ಬೇಡ, ನಾನು ನೆಕ್ಸ್ಟ್ ವಿಡಿಯೋ ಇಲ್ಲ, ಅದಕ್ಕೆ ನೆಕ್ಸ್ಟ್ ವಿಡಿಯೋ ನಾನು ಕಂಪ್ಲೀಟ್ ನನ್ನ ಕಂಪ್ನಿ ಬಗ್ಗೆ ಮಾಡ್ತೀನಿ. ಏನಾಯಿತು ಎತ್ತಾಯಿತು, ಯಾವ ಕಂಪ್ನಿಗೆ ಅಟ್ಯಾಚ್ ಮಾಡಿದೆ ಅಂತ. ಅದು ನೆಕ್ಸ್ಟು ಅದು ಬರೋ ವೀಡಿಯೋಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟೇ ಇದ್ರ ಟಾಪಿಕ್ ಮಾತಾಡೋಣ. ಆಮೇಲೆ ಎಷ್ಟು ಕಿಲೋಮೀಟ್ರ್ ಓಡ್ತಪ್ಪ ಗಾಡಿ ಅಂತಂದರೆ, ನಾನು ಆ್ಯಕ್ಚುಲಿ ಅವ್ರ ಮನೆಯಿಂದ ಕೌಂಟ್ ಮಾಡಿಕೊಂಡೆ. BTM ಲೇಔಟಿಂದ ಈಶಾಗೆ ಹೋಗಿ ಮತ್ತೆ ಈಶಾಯಿಂದ BTM ಲೇಔಟಿಗೆ ಅವ್ರ ಮನೆಗೆ ಡ್ರಾಪ್ ಮಾಡೋಷ್ಟೊತ್ತಿಗೆ 160 ಕಿಲೋಮೀಟ್ರ್ ಓಡ್ತು. ಅಂದರೆ ಒಂದು ಸೈಡ್ 80 ಕಿಲೋಮೀಟ್ರು, ಇನ್ನೊಂದು ಸೈಡ್ 80 ಕಿಲೋಮೀಟ್ರು. ನಾನು ಅಮೌಂಟ್ ಅವ್ರ ಹತ್ರ ಮಾತಾಡಿದ್ದು 5500 ರೂಪಾಯಿಗೆ. ಟೋಟಲ್ ಪೂರ್ತಿ ಪ್ಯಾಕೇಜು, ಟೋಲು, ಪಾರ್ಕಿಂಗ್ ಎಲ್ಲ ಇನ್ಕ್ಲೂಡ್ ಆಗಿ ನಾನು 5500 ರೂಪಾಯಿಗೆ ನಾನು ಪೂರ್ತಿ ಮಾತಾಡ್ಕೊಂಡು ಹೋಗಿದ್ದೆ. 6500 ರೂಪಾಯಿನೂ ಹೇಳಿದೆ. 6200 ರೂಪಾಯಿ ಹೇಳಿದೆ. ಅವ್ರು ಕಮ್ಮಿ ಮಾಡ್ಕೊಂಡು ಲಾಸ್ಟ್ಗೆ 5000 ಫೈನಲ್ ಮಾಡ್ಕೊಂಡು ಹೋಗಿ ಬಂದೆ. ಪರವಾಗಿಲ್ಲ, ವರ್ಕೌಟ್ ಅನ್ನೋದು. CNG ಎಷ್ಟಾಯ್ತಪ್ಪ ಅಂತಂದರೆ 800 ರೂಪಾಯಿ CNG ಹೋಯಿತು. 800 ರೂಪಾಯಿ CNG ಹೋದರೆ ಇನ್ನೆಷ್ಟು ಉಳಿತು ಅಂದರೆ ನನಗೆ. ಆಮೇಲೆ ಬೆಳಿಗ್ಗೆ ಇನ್ನೊಂದು ಇಲ್ಲಿಂದ ಖಾಲಿ ಹೋಗೋದು, ಯಾಕೆ ಹೊಸಕೋಟೆಯಿಂದ ಯಾಕೆ BTM ಖಾಲಿ ಹೋಗೋದು ಅಂದ್ಬಿಟ್ಟು ಒಂದು ಊಬರ್ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೆ. ಮನೆ ಹತ್ರನೇ ಒಂದು ಡ್ಯೂಟಿ ಬಿದ್ದಿತ್ತು. ಅಲ್ಲಿಂದ ಮತ್ತೆ ಎತ್ಕೊಂಡು ಮೈಸೂರು ಡ್ರಾಪ್ ಮಾಡಿ, ಅಲ್ಲಿಂದ ಮತ್ತು ಬನಶಂಕರಿಯಲ್ಲಿ ಡ್ರಾಪ್ ಇತ್ತು. ಬನಶಂಕರಿಯಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ BTMಗೆ ಅಲ್ಲಿ ಪಿಕಪ್ ಮಾಡಿಕೊಂಡು ಹೋಗಿದ್ದು. ಬನಶಂಕರಿಗೆ ಡ್ರಾಪ್ ಮಾಡಿದ್ದು ಊಬರಲ್ಲಿ 1200 ರೂಪಾಯಿನ ಕೊಟ್ಟರು. ಅದು ಹಂಗೆ ಖರ್ಚಿಗೆ ಇಟ್ಕೊಂಡಿದ್ದೆ. ಅದೇ ಕಾಸಲ್ಲೇ CNG ಹಾಕಿಸಿದೆ. ಅಂದರೆ ಟೋಟಲಾಗಿ ಒಂದು ಇನ್ನೂ 300 ರೂಪಾಯಿ ನಂದೇ ಉಳಿದಿತ್ತು. ಎಲ್ಲ ಸೇರಿದ್ರೆ ಒಂದು 6000 ನನಗೆ ಉಳಿತು. ಒಂದು 800 ರೂಪಾಯಿ ಬೆಳಗ್ಗೆ ಊಬರ್ ಮಾಡಿದ್ರಲ್ಲಿ ಅದರಲ್ಲೇ ಹೋಯ್ತು ಡೀಸೆಲ್ ಎಲ್ಲ, ಅದು CNG ಎಲ್ಲ ವರ್ಕೌಟ್ ಆಯಿತು ಅನಿಸುತ್ತೆ. ಆಮೇಲೆ ದಯವಿಟ್ಟು ಕ್ಷಮೆ ಇರಲಿ, ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ. ಮೊಬೈಲ್ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಕಂಪ್ಲೀಟು ಡ್ರಾಪ್ ಆಗಿದ್ದು ಮನೆಗೆ ಬರ್ದಿದ್ದೆಲ್ಲ. ನೆಕ್ಸ್ಟು ಇನ್ನೊಂದು ವೀಡಿಯೋ ನಾನು ಸಿಗ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು, ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ.
ಹಿಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ ನಾನು ಪ್ರತಿ ಇನ್ಸ್ಟೆಂಟ್ ವೀಡಿಯೋ ಹಾಕೋದಕ್ಕೂ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಫಾಲೋ ಮಾಡಿ. ಏನಕ್ಕೆ ಅಂದರೆ ಇನ್ಸ್ಟೆಂಟ್ ಅಪ್ಡೇಟ್ಗೆ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಗಾಡಿ ಬಗ್ಗೆ ಏನೇ ಬೇಕಂದ್ರೆ ಎಲ್ಲ ಇನ್ಸ್ಟೆಂಟ್ ಅದ್ರಲ್ಲಿ ಸಿಗುತ್ತೆ ನಿಮಗೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಪ್ರತಿಯೊಂದು ಅಪ್ಡೇಟ್ಗೂ ಅದರಲ್ಲೇ ಕೊಡ್ತೀನಿ. ಸರಿ, ಹಿಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬೈ ಬಾಯ್.